Audio Jungle. ವೆಲ್ಕಮ್ ಬ್ಯಾಕ್ ಇಸ್ಮಾರ್ಟ್ ಶಿವಪಾರ್ವತಿ. ಗುಡ್ ಈವ್ನಿಂಗ್ ಆಲ್, ಹೇಗಿದ್ದಾರೆ ಎಲ್ಲರೂ? ಬನ್ನಿ, ಇವತ್ತು ನೀವು ತಮ್ಮನೇಲಿ ನೋಡಿರೋ ಥರ ನಾವು ಟೀ ಅಥವಾ ಕಷಾಯ ಅಥವಾ ಜ್ಯೂಸ್ ನಮ್ಮ ಬೆಲ್ಲಿ ಫ್ಯಾಟ್ ಅಥವಾ ಹೊಟ್ಟೆ ಭಾಗವನ್ನು ಕರಗಿಸೋಕ್ಕೆ ಸುಲಭವಾಗಿ ಯಾವುದೇ ಡಯಟ್ ಇಲ್ಲದ ಊಟದ ಜೊತೆ ಇದನ್ನು ಸ್ವಲ್ಪ ಕುಡ್ಕೊಂಡು ನಾವು ಯಾವ ಥರ ಈಸಿಯಾಗಿ ಬರ್ನ್ ಮಾಡ್ಬೋದು ಬೆಲ್ಲಿ ಫ್ಯಾಟ್ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವೇನು ಫಸ್ಟ್ ಟೈಮ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಹಾಗೆ ಏನು ಮಾಡಬೇಕು, ಬೆಲ್ ಐಕನ್ ಒತ್ತಿ ಹಾಲ್ ಅಂತ ಕೊಡಬೇಕು, ಯಾಕಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರಬೇಕಲ್ವಾ. ಬನ್ನಿ ನೋಡೋಣ. ಮೊದಲಿಗೆ ನಿಮ್ಮ ಹತ್ರ ಒಂದು ಪಾತ್ರೆ ಅಥವಾ ಟೀ ಮಾಡೋದು ಏನಾದ್ರು ಒಂದು ತೊಗೊಂಡು 2 ಗ್ಲಾಸ್ ನೀರಿದ್ದೀವಿ. ಇದರಲ್ಲಿ 4 ಟೈಪ್ ಟೀಸ್ ನೋಡೋಣ. 2 ಗ್ಲಾಸ್ ವಾಟರ್ ತೊಗೊಂಡಿದ್ದೀವಿ. ಫಸ್ಟು ಅದಕ್ಕೆ 2 ಪೀಸ್ ಚಕ್ಕೆ ಹಾಕ್ಕೊಳ್ಳೋಣ. ಯಾಕಂದರೆ ಚಕ್ಕೆ ನಾವು ಪ್ರತಿಯೊಂದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಜೀರಿಗೆನೂ ಹಾಕೋಣ. ನಾವು ಚಕ್ಕೆ, ಜೀರಿಗೆ ಪ್ಲಸ್ ಅರಿಶಿನ 3 ಈ ಫಸ್ಟ್ ಒಂದು ಟೀಯಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಇವು 3 ಸ್ಪೆಷಾಲಿಟಿ ಏನಂದರೆ ನಮ್ಮ ಮೆಟಪಾಲಿಸಮ್ ಜಾಸ್ತಿ ಮಾಡುತ್ತೆ. ಯಾವುದು? ಜೀರಿಗೆ ಇರ್ಬೋದು, ಚಕ್ಕೆ ಇರ್ಬೋದು. ಅರಿಶಿನ ಅಂತ ನೀವು ಕೇಳಲೇಬೇಡಿ. ಅರಿಶಿನ ತುಂಬಾ ಆಯುರ್ವೇದಿಕ ಗುಣಗಳನ್ನು ಹೊಂದಿದೆ. ನಮಗೆ ಸ್ಕಿನ್ನಿಗಿರ್ಬೋದು, ಮೆದುಳಿಗಿರ್ಬೋದು, ವೆಯ್ಟ್ ಲಾಸ್ಗಿರ್ಬೋದು ತುಂಬಾ ಅರಿಶಿನ ಒಳ್ಳೆಯದು. ಈ ಥರ ನಿಮಗೆ ಯಾವ ಥರ, ಇವಾಗ 2 ಲೋಟ ಹಾಕಿದ್ದೀವಿ, 1 ಲೋಟ ಆಗೋವರೆಗಾದರೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಇಲ್ಲ ಅಂದರೆ ಒಂದು ಇಂಚಾದರೂ ಕಡಿಮೆ ಆಗಬೇಕು, ಆ ಲೆವೆಲ್ಗೆ ಕುದಿಬೇಕಿದು. ಬನ್ನಿ, ಸಾಕಿದು ಕುದ್ದಿದೆ, ನೋಡೋಣ. ಸೋಸ್ಕೊಳ್ಳೋಣ. ನಿಮಗೆ ಆಪ್ಷನ್ ಇದು, ಜೀರಿಗೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಕೆಲವ್ರಿಗೆ ಟೇಸ್ಟ್ ಬರುತ್ತೆ. ಇಲ್ಲ ಸೋಸ್ಕೊಂಬಿಡೋಣ ನೀಟಾಗಿ ಅಂದರೆ ಸೋಸ್ಕೊಳ್ಳಿ. ನಾನು ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಲೆಮನ್ ಪ್ಲಸ್ ಹನಿ ಇವೆರಡು ಟೋಟಲಿ ಆಪ್ಷನಲ್ ಆ್ಯಂಡ್ ಕಾಮನ್ ಥಿಂಗ್. ಇವೆರಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಎರಡು ಗುಡ್ಡು. ನೆಕ್ಸ್ಟ್ ಒನ್ ನೋಡೋಣ ನಾವು, ಸೆಕೆಂಡ್ ಒನ್. ಇದಕ್ಕೂ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ಸೇಮ್ ಪಾತ್ರೆ ಇಟ್ಕೊಂಡು ಇದಕ್ಕೂ 2 ಗ್ಲಾಸನ್ನೇ ವಾಟರ್ ಹಾಕ್ಕೋತಾ ಇದ್ದೀನಿ ನಾನು. ಇದಕ್ಕೆ ಫಸ್ಟು ಚಕ್ಕೆನೇ ಹಾಕ್ಕೋತಾ ಇದ್ದೀನಿ ನಾನು. ಚಕ್ಕೆ ನೀವು ಒಣ ಚಕ್ಕೆ ಪ್ಲಸ್ ಶುಂಠಿ, 2 ಡ್ರೈ ಶುಂಠಿ ಆಲ್ಸೋ 2 ಪೌಡ್ರ್ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಮಾರ್ನಿಂಗ್ ಸಿಕ್ನೆಸ್ಸಿಗೆ ಅದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಇದಕ್ಕೆ ಬಿರಿಯಾನಿ ಎಲೆ ಅಂತ ಏನಂತೀವಿ ನಾವು, ಬಿರಿಯಾನಿ ಎಲೆನೂ ಅಷ್ಟೇ ತುಂಬಾ ಆಯುರ್ವೇದಿಕ್ ಗುಣಗಳು ಹೊಂದಿದೆ. ಬರೀ ನಾವು ಪಲಾವ್, ಬಿರಿಯಾನಿ ಇದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋಣ, ಅಜ್ವಾನ. ನಾವು ಡೈಜೆಷನ್ ಪ್ರಾಬ್ಲಮ್ ಇದ್ದಾಗ ಅಥವಾ ಊಟ ಹೆವಿ ಅನ್ನಿಸಿದಾಗ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ. ಒಂದು ಕಾಲ್ ಅಥವಾ ಒಂದು ಚಿಟಿಕೆಯಷ್ಟು ಅಜ್ವಾನ ಕೂಡ ಹಾಕೋಣ. ಯಾಕಂದರೆ ನಮಗೆ ಒಂದು ಫುಡ್ ತಿಂದರೆ ಹೆವಿ ಅನಿಸ್ಬಾರ್ದು, ನಮ್ಮ ಬಾಡಿಗೆ ನಮಗೆ ಹೆವಿ ಅನಿಸ್ಬಾರ್ದು. ಆ ಲೆವೆಲ್ ಮೇಂಟೈನ್ ಮಾಡಬೇಕಲ್ವ. ನಾವು ತುಂಬ ತಿಂದರೂ ಹೆವಿ ಅನಿಸ್ಬಾರ್ದು. ದಪ್ಪ ಸಣ್ಣ ಬರಲ್ಲ ಇಲ್ಲಿ ಕ್ವಶನ್ನು. ಹೆವಿ ಏನೋ ಫೀಲ್ ಬರಬಾರ್ದು. ನಾವು ಈ ಥರ ಎಲ್ಲ ಮಾಡ್ತಾ ಹೋದಾಗ ನಮಗೆ ಹೆವಿ ಅಂತ ನಮಗೆ ಫೀಲ್ ಆಗಬಾರ್ದಲ್ವ. ಇದು ಒಂದು 10 ನಿಮಿಷ ಕುದಿಲಿ. ಇದು ಆಗ್ತಾ ಬರ್ತಿದೆ. ನೀವು ಅವಾಗವಾಗ ಸ್ಪೂನ್ ತಗೊಂಡು ಕೂಡ ಟರ್ನ್ ಮಾಡ್ತಾ ಇರ್ಬೋದು. ನೋಡಿ, ಆಗ್ತಾ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ನೀವೆಲ್ಲ ಇದಕ್ಕೆ ರಿಟರ್ನ್ ಪಲಾವ್ಗೂ ಅದಕ್ಕಾದ್ರೂ ಯೂಸ್ ಮಾಡ್ಬೋದು. ಇದೇನು ಬಿಸಾಕೋ ಅವಸರ ಇಲ್ಲ. ಚಕ್ಕೆ ಇರ್ಬೋದು, ಇದೂ ಅಷ್ಟೇ ಆಪ್ಷನಲ್. ನೀವು ಸೋಸ್ಕೋಬೋದು, ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ಅಜ್ವಾನ ಬೆಸ್ಟ್. ಚಕ್ಕೆನೂ ಕಚ್ಕೊಂಡು ತಿನ್ಬೋದು, ಬೇಡ ಅಜ್ವಾನ ಅಂತೂ ತಿನ್ಬೋದಲ್ವಾ. ನಾವು ಬರೀ ಬಾಯಿಂದ ತುಂಬಾ ಟೇಸ್ಟ್ ಕೂಡ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಟ್ರೈ ಮಾಡಿ. ಮ್ಯಾಕ್ಸಿಮಮ್ ಜನಕ್ಕೆ ಇದು ಇಷ್ಟ ಆಗ್ಬೋದು ಅನ್ಕೊಳ್ಳಿ. ಇದಕ್ಕೆ ಲೆಮನ್ ಅವಸರ ಇಲ್ಲ ಅನಿಸುತ್ತಿದೆ. ಟೇಸ್ಟಿ, ಗುಡ್ ಫ್ಲೇವರ್ ಆಲ್ಸೋ ಬರ್ತಾ ಇರುತ್ತೆ ಇದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸೇಮ್ ಪಾತ್ರೆ ಇಟ್ಕೊಂಡು ನಾನು 1 ಕಪ್ ಮಾತ್ರ ವಾಟರ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ 2 ಪೀಸ್ ಚಕ್ಕೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಯಾಲಕ್ಕಿ ಸ್ಪೆಷಲಿಟಿ ಏನಂದರೆ ಮೆಟಪಾಲಿಸಮ್ ಇಂಪ್ರೂವ್ ಮಾಡುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡುತ್ತೆ. ವೆಯ್ಟ್ ಲಾಸ್ಗಂತೂ ತನ್ನ ಪಾತ್ರ ಸೂಪರಾಗಿ ನಿಭಾಯಿಸುತ್ತೆ. ಯಾವುದು? ಈ ಯಾಲಕ್ಕಿ. ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಇದಕ್ಕೆ 1/4 ಸ್ಪೂನ್ ಅಥವಾ 1 ಸ್ಪೂನಷ್ಟು ನಾವು ಕಾಫಿ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೀವು ಮೊದಲೇ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಬಿಡಿ. ಕಾಫಿ ಪೌಡರ್ ಹಾಕಿದ್ಮ್ಯಾಗ 2 to 3 ಮಿನಿಟ್ಸ್ ಸಾಕು ಬೇಯಿಸ್ಕೊಳ್ಳೋದು. ಇದನ್ನು ಸೋಸ್ಕೊಳ್ಳೋಣ.
ನಾನು ಯಾಕಂದರೆ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕಿಲ್ಲ, ನಾರ್ಮಲ್ ಕಾಫಿ ಪೌಡ್ರ್ ಹಾಕಿದ್ದೀವಿ, ನಾವೇ ಪೌಡರ್ ಮಾಡಿಸ್ಕೊಂಬಂದಿರೋದು, ಅದಕ್ಕೆ ನಾನು ಸೋಸ್ಕೋತಾ ಇದ್ದೆ. ನಿಮ್ಮ ಹತ್ರ ಏನಾದ್ರು ಇನ್ಸ್ಟೆಂಟ್ ಇದ್ದರೆ ನೀವು ಸೋಸ್ಕೊಳ್ಳೋ ಅಗತ್ಯ ಇಲ್ಲ, ಹಾಗೆ ಯೂಸ್ ಮಾಡ್ಬೋದು. ಈ ಕಾಫಿನೂ ಅಷ್ಟೇ ಬೆಲ್ಲಿ ಫ್ಯಾಟ್ ಕರಗಿಸೋದು ಪ್ಲಸ್ ಸ್ಕಿನ್ಗೆ ಎರಡಕ್ಕೂ ತುಂಬಾ ಒಳ್ಳೆಯದು. ತುಂಬ ಕಾಫಿಲಿ ತುಂಬ ಗುಣಗಳಿದ್ದಾವೆ. ನಾನು ನೆಕ್ಸ್ಟ್ ಬರೀ ಕಾಫಿದು ಮಾಡಿದ್ರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟ್ ನಾವು 1 ಗ್ಲಾಸ್ ವಾಟರ್ ತೊಗೊಳ್ಳೋಣ. ಶುಂಠಿ ಚಿಕ್ಕದಾಗಿ ಪೀಸಸ್ ಆಗಿ ಶುಂಠಿ ಕಟ್ ಮಾಡ್ಕೊಳ್ಳೋಣ. ಲೆಮನ್ ಕೂಡ ಅಷ್ಟೇ ಅದೇ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯಕ್ಕಿಡೋಣ. ನಮ್ಗೆ 1 ಗ್ಲಾಸ್ ಸಾಕಿಲ್ಲಿ, ಅದಕ್ಕೆ ನಾನು ಸ್ವಲ್ಪ ವಾಟರ್ ಇಟ್ಟು, ನಿಮ್ಗೆ ಏನಾದ್ರು ಜಾಸ್ತಿ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಲಿ ಫ್ಯಾಟ್ ಬರ್ನ್ ಮಾಡೋದಿರ್ಬೋದು. ಇನ್ನು ಯಾವ್ದು ಯೂಸ್ ಆಗುತ್ತೆ, ಈ ಮಾರ್ನಿಂಗ್ ಸಿಕ್ನೆಸ್ಗೆ ಶುಂಠಿ ಪ್ಲಸ್ ಈ ಲೆಮನ್ ಎರಡೂ ಮಿಕ್ಸ್ ಮಾಡಿ ಡೈಲಿ ಮಾರ್ನಿಂಗ್ ಕುಡಿಯೋದ್ರಿಂದ ಮಾರ್ನಿಂಗ್ ಎದ್ದ ತಕ್ಷಣ ಸುಸ್ತಾಗೋದು, ತಲೆ ಸುತ್ತೋದು, ತಲೆ ನೋಯೋದು ಇದೆಲ್ಲ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೇನಿದೆ, ನೀವು ಡ್ರೈ ಶುಂಠಿನೂ ಅಷ್ಟೇ ಮಾರ್ನಿಂಗ್ ಶುಂಠಿದು ಏನಾದ್ರು ಕುಡಿತಾ ಇದ್ದರೆ ಪಿತ್ತ ಇದೆಲ್ಲ ಕಡಿಮೆ ಆಗಿ ತಲೆ ಸುತ್ತೋದು ಕಡಿಮೆ ಆಗುತ್ತೆ. ನೆಕ್ಸ್ಟು ಕಾನ್ಸ್ಟಿಪೇಷನ್ ಅಷ್ಟೇ ರೆಡ್ಯೂಸ್ ಆಗುತ್ತೆ. ಇನ್ನೇನು ಸ್ಟಮಕ್ ಬರ್ನಿಂಗ್ ಈ ಥರ ಏನು ನೆಕ್ಸ್ಟ್ ಮಲಬದ್ಧತೆ ಅಂತಾರಲ್ಲ ಅವೆಲ್ಲನೂ ರೆಡ್ಯೂಸ್ ಆಗಿ ಈ ಶುಂಠಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ನಮಗೆ ಇಲ್ಲಿ ಲೆಮನ್ ಯಾವುದಕ್ಕೆ ಬೇಕೋ ನಿಮಗೆ ಅಥವಾ ಹನಿ ಯಾವುದಕ್ಕೆ ಬೇಕೋ ಮಾತ್ರ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ನಾನು ಎಲ್ಲದಕ್ಕೆ ಯೂಸ್ ಮಾಡಿಲ್ಲ. ಈ 4 ವೀಡಿಯೋಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮಗೇನಾದ್ರು ಯೂಸ್ಫುಲ್ ಆಗಿದ್ರೆ ನನಗೆ ತಪ್ಪದೇ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ನೆಕ್ಸ್ಟ್ ಶೇರ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.